ಏನೇ ನಮ್ಮ ಅಮ್ಮಯ್ಯರಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ ನಿನ್ನ ಮಗಳು ಒಳ್ಳೆಯವಳಲ್ಲ ಕ್ಯಾತೆವಳು ಕ್ಯಾತೆ ಮಾರಿ ಅಂತೇಳಿ ನಮ್ಮ ಅಮ್ಮಯ್ಯರಿಗೆಲ್ಲ ಫೋನ್ ಮಾಡಿ ಹೇಳಿದ್ಯೇನಿ ಹಾಂ ಏನೇ ಎಷ್ಟಿದ್ದತೆ ನಿನಗೆ ನಮ್ಮ ಅಮ್ಮಯ್ಯರಿಗೆ ಫೋನ್ ಮಾಡಿದ್ಯಲ್ಲ ಮತ್ತೆ ನೀನು ಹಂಗೆ ಮತ್ತೆ ಮಾಡ್ತಾ ಇರೋದು ನಿನ್ನೆಯಿಂದನೂ ಒಂದೇ ಸಮಕ್ಕೆ ಕ್ಯಾತೆ ಮಾಡಿದ್ರೆ ಮನೆಯಾಗ ಇರಬೇಕೋ ಬೇಡವ ನಾವು ಅದಕ್ಕೆ ಹೇಳಿದೆ ನಿಮ್ಮ ಅಮ್ಮಗೆ ಫೋನ್ ಮಾಡಿ ನಿನ್ನ ಮಗಳು ಹಿಂಗೆ ಜಗಳ ಮಾಡ್ತಾ ಇದ್ದಾಳೆ ಬಂದದೇನು ಬಗೆಹರಿಸ್ಕೊಟ್ಟು ಹೋಗ್ರಿ ಅಂತ ಹೇಳಿ ಅವ್ರಿಗೆಲ್ಲ ಫೋನ್ ಮಾಡವಳೆ ಹಾಂ ಮನೆಯಾಗ ಬರಬೇಡ ಕಣೆ ನೀನು ಕರ್ಸೋದು ಎಲ್ಲರನ್ನೂ ಕರ್ಸೋವರೆಗೂ ಬರಬೇಡ ನಾನು ಏನಿಲ್ಲ ತೆಗ್ದಿದ್ದ ಕೊಟ್ಬಿಡ್ತೀನಿ ಎಲ್ಲರೂ ಬರ್ತಾರೆ ನೀನು ಇರಬೇಡ ನಾನು ಇರೋದು ಬೇಡ ನನ್ನ ಗಂಡ ಕಟ್ಸಿರೋದಂತಿ ಮನೇನ ನಿನ್ನ ಗಂಡ ಏನೋ ₹1 ದುಡ್ದಿಲ್ವಂತಿ ಬರೀ ಉಂಡು ಕೂಕಮ್ಮನಂತ ನಿನ್ನ ಗಂಡ ಬೋತಪ್ಪ ನಂಗೆ ನನ್ನ ಗಂಡನ್ನೇ ಹೆಂಗೆ ಮಾತಾಡ್ತೀನಿ ತಡಿಯೇ ನೋಡೋಣ ನೀನು ಇರ್ತೀಯ ನಾನು ಇರ್ತೀನಿ ಈ ಮನೆಯಂಗೆ ನೋಡೋಣ ಇವಾಗ ಏನಾನ ಈ ಮನೆಯಕ್ಕೆ ಬಾ ಇಲ್ಲಿ ಹೇಳ್ತೀನಿ ಎಲ್ಲರನ್ನೂ ಕರ್ಕೊಬತ್ತೀನಿ ಎಲ್ಲರನ್ನೂ ಕರ್ಕೊಂಬಂದು ಇವಳು ಒಬ್ಳಿಗೆ ಸೇರೈತಿ ಈ ಮನೆ ಅಂತ ಹೇಳಿ ಎಲ್ಲರನ್ನೂ ಕರೆಸಿ ನಿನ್ನ ಹೊರ ಕೊಡಿಸ್ತೀನಿ ನೋಡ್ತೀನಿ ತಡಿ ಅದು ಯಾರನ್ನ ಕರ್ಕೊಂಬರ್ಬೇಕಾದ ಅವ್ರನ್ನ ಕರ್ಕೊಂಬಂದು ಸರಿಯಾಗಿ ನಿನ್ನ ಮನೆಯಿಂದ ಸಿಕ್ಕಾಕಿಸ್ತೀನಿ ನನ್ನೇ ಮನೆಯಾಗ ಬರಬೇಡ ಅಂತ ತಡಿತಾ ಇದೆಯಲ್ಲ ಬೆಳಗ್ಗೆಯಿಂದ ಜಗಳ ಮಾಡ್ತಾ ಇದೆಯಲ್ಲ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ನಿ ಬರ್ತಾರೆ ಇವಾಗ ನಿನ್ನೂ ಹೊರ ಕೇಳಿಸ್ತೀನಿ ತಡಿಯೇ ಇವಳು ಇವಾಗ ಅವಳ ತಕ್ಕ ಹೋಗ್ತಾಳೇನು ಸುತ್ತರ್ಕೊಂಡು ಅವಳನ್ನ ಕರ್ಕೊಬತ್ತೀನಿ ಅಂತೇಳಿ ಕರ್ಕೊಂಬ ಯಾರನ್ನ ಕರ್ಕೊಂಬಂದ್ರು ನಾನೇನು ಎದರಿಕೆಮ್ಮ ಅಂತಾಳಲ್ಲ ಸರಿ ಆಯ್ತು ತಡಿ ನೋಡೋಣದೇಲೆ ನಿನ್ನೊಬ್ಳಿಗೆ ಬೇಕಾ ನೀನೊಬ್ಳೆ ತಗೊಂತೀಯಾ ಅಂತೇಳಿ ನೋಡೋಣದೇಲೆ ನಾನು ನೋಡ್ತೀನಿ ತಡಿ ಇಷ್ಟೊಂದು ನೀನು ಆಡ್ತಾ ಇದೀಯ ಅಂದ್ರೆ ನಾನು ಬಿಡಲ್ಲ ತಡಿಯೇ ಅವಳ ತಕ್ಕೆ ಹೋಗ್ತೀನಿ ಏನೇ ಇವಾಗ ಅವಳ ತಕ್ಕೆ ಹೋಗ್ತೀನಿ ದೀಕ್ಷಿನ ತಕ್ಕೆ ಹೋಗ್ತೀನಿ ಅವಳನ್ನೇ ಕರ್ಕೊಂಬಂದು ನಿನ್ನ ಹೊರಕ್ಕೆ ಹಾಕಿಸ್ಲಿಲ್ಲ ಅಂದ್ರೆ ಕೇಳು ಹೋಗು ಸುತ್ತರ್ಕೊಂಡು ಹೋಗ್ತೀವಿ ನಿನ್ನಂಗೆ ನಾವು ಹೋಗಲ್ಲ ಒಂದು ಮಾತು ಬೈದಿದ್ದಾರೆ ಅಂದರೆ ಅವ್ರ ಮನೆ ಬಾಕ್ಲಕ್ಕೆ ಕಾಲಿಕ್ಕಲ್ಲ ನಮ್ಮ ಮನೆಗೆ ಬರಬೇಡ ಅಂತೇಳಿ ಅವ್ರ ಬಾಯಿಗೆ ಬಂದಂಗೆ ಬೈದವ್ರ ಮೇಲೆ ಅಲ್ಲಿಗೆ ಹೋಗ್ತಾ ಇದೀಯ ನೀನು ಸುತ್ತರ್ಕೊಂಡು ಹೋಗು ನೀವು ಸ್ವಲ್ಪ ಶಲಕುಲ ಇಲ್ಲ ಇಲ್ದಿದ್ರೋಟೆ ಕಣೆ ತಡಿಗೆ ಹೋಗ್ತೀನಿ ಸುಮ್ಮನೆ ಮಾತಾಡಬೇಡ ಅವಳನ್ನು ಕರ್ಕೊಂಬರಕ್ಕೆ ಹೋಗ್ತಾಳೆ ಅಣ್ಣ ಅವಳನ್ನ ಕರ್ಕೊಂಬಂದ ತಕ್ಷಣ ನಾನೇನು ಎದ್ರಿ ಕಂಪ್ನಿ ಅಂದ್ಕೊಂಡವಳು ಅವಳು ಬರೋದೇ ಇಲ್ಲ ಹೋಗು ಅವಳೆ ಅಂತಾಳು ಅವಳು ಉಸಿರು ಒಳ್ಳೆ ಅಂತಾಳು ಅವಳು ಎಲ್ಲ ಕಡೆಗೂ ಸೆನಕ್ಕಿರ್ತಾಳೆ ಒಂಥರ ಬಣ್ಣ ಬದಲಾಸ್ತಾಳವಳು ಯಾವೇ ಬೇಕಾರು ಹೋಗಿ ಮಳಿದ್ದಂಗೆ ಅವಳು ಒಂಥರ ಹೆಂಗೆ ಸುಚ್ಚುತ್ತಾಳೆ ಅಂತ ಹೇಳಕ್ಕಾಗಲ್ಲ ಅವಳು ಉಸಿರು ಒಳ್ಳೆ ತಕ್ಕ ಹೋಗ್ತಾಳೆ ಸುತ್ತರ್ಕೊಂಡು ಹೋಗ್ತಾಳೆ ಎಷ್ಟು ನಾನು ಒಬ್ಳೆ ಪಜಿಟಿ ಬೀಳೋಣ ಏನು ತರೋದಿಲ್ಲ ಏನಿಲ್ಲ ನಾನು ದುಡ್ಡಂಗೆ ನಾವೆಲ್ಲ ತರಕಾರಿ ತಂದ್ರೂ ಇವಳ್ತ ಬೇರೆ ಮಾತಾಡ್ಬೇಕು ಕರ್ಕೊಂಬರ್ಲಿ ಅವಳು ಅವಳನ್ನೇ ಕರ್ಕೊಂಬರ್ತಾಳೆ ನೋಡೋಣ ಇನ್ನು ನಾನೇನು ಡಿಸಿಗೆ ಏರ್ಕೆಮಲ್ಲ ಅವನು ಇನ್ನೊಂದು ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ಅಂತ ಅವ್ನು ಗಂಡಿಗೆ ಏರ್ಕೆಮಲ್ಲ ಬರಲ್ಲ ಅದೆಲ್ಲ ನನಗೆ ಬೇಕು ಮನೆ ಯಾರು ಹೇಳಿದ್ರು ಬಿಡಲ್ಲ ನಾನು ನಾನು ಮತ್ತೆನೇ ಬರಲಿ ಮತ್ತು ನೀನು 6 ಜನ ಯಾಕೆ ಕಡ್ಕೊಂಡಿದ್ದೆ 6 ಜನಕ್ಕೆ ಮನೆ ಮಾಡಲಿಲ್ಲ ಅಂದಮೇಲೆ 6 ಜನಕ್ಕೆ ಜಾಗ ಇಲ್ಲ ಅಂದಮೇಲೆ 6 ಜನ ಮಕ್ಕಳನ್ನ ಯಾಕೆ ಮಾಡ್ಕೊಂಡಿದ್ದೆ ಅಂತ ಕೇಳ್ತೀನಿ ದೀಕ್ಷಾ ಬಾ ಇವಾಗ ಅವಳದು ಮನೆ ಅವಳೊಬ್ಳಿಗೆ ಸೇರ್ಬೇಕಂತೆ ಅದು ಅದಕ್ಕೆ ಹಂಗಾರೆ 6 ಜನ ಮಕ್ಳಿಗೆ ಸೇರಿಲ್ವೇನೆ ನಂದಿದು ಮನೆ ನಾನು ಬಿಡಲ್ಲ ನನಗೆ ಸೇರ್ಬೇಕಾಗಿರೋದು ನನ್ನ ಗಂಡ ದುಡ್ಡು ಕಟ್ಸಿರೋದು ಅಂತ ಹೇಳಿ ಬಾಯ್ ಮಾಡ್ತಾಳೆ ಬಾರೆ ದೀಕ್ಷಾ ನೋಡೆ ಇವಾಗ ನನ್ನ ಮನೆಯಾಗಿರ್ಬೇಡ ಅಂತೇಳಿ ಆಸಿಕ್ ತಪ್ತಾಳೆ ಆಗ್ಲಲ್ಲನೇ ಎದ್ದಾಗಿಂದ ಗಲಾಟೆ ಮಾಡ್ಕೊಂಡು ನನಗೆ ಸಾಕಾಗೈತೆ ಕಣಮ್ಮ ಬಾರೆ ದೀಕ್ಷಾ ನೀನೇ ಹೇಳು ನೀನು ಜೋರು ಮಾಡಿರೋಳು ಸುಮ್ಮನೆ ಆಗ್ತಾಳೆ ನೀವಾಗಿ ನೀವು ಮಾಡ್ಕೊಂಡ್ರಿ ಸುಮ್ಮನಿರ್ರಿ ಅವ್ರಿಗೆ ಎಲ್ಲನ ಹೆಂಗೆ ಬುದ್ಧಿ ಕಲಿಸ್ಬೋದಾಗಿತ್ತು ನೀವು ಚೆನ್ನಾಗಿದ್ದಿದ್ರೆ ಸುಮ್ಮನೆ ನನಗೆ ನೀವು ಕೆಟ್ಟದ್ದು ಮಾಡ್ಬೇಕಂತ ಹೋಗಿ ಇದು ನಿಮಗೆ ಕೆಟ್ಟದ್ದಾಯಿತು ನನಗೆ ಕೆಟ್ಟದ್ದು ಮಾಡ್ಬೇಕಂತ ಇತ್ತು ನಿಮ್ಮ ಮನಸ್ಸಿನಾಗೆ ಇವಳನ್ನ ಹೆಂಗಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಎಲ್ಲ ನಾವೇ ತಗೋಬೇಕು ಅಂತೇಳಿ ನೀವು ನನಗೂ ಅವ್ರಿಗೂ ಜಗಳ ತಂದಿಕಾಕ್ ನೋಡಿದ್ರಿ ನಿಮಗೆ ಅದು ಜಗಳ ಆಯಿತು ಅದಕ್ಕೆ ಮತ್ತೆ ಎಷ್ಟಾನ ಒಬ್ರಿಗೆ ಕೇಡು ಬಯಸ್ಬಾರ್ದು ಅನ್ನೋದು ನಮಗೆ ಕೆಟ್ಟದ್ದು ಮಾಡಕ್ಕೆ ಹೋದ್ರಲ್ಲಕ್ಕ ನೀವು ಇಲ್ಲೇ ಇಟ್ಕೊಂಡು ನೋಡ್ಕೊಂಡು ನಾವು ಏನಾನ ನಿಮ್ಮನ್ನೇನಾನ ಅಂದಿದ್ವಾ ಇಲ್ಲಿದ್ದಾವೆ ಎಂದಾದ್ರೂ ನಾನು ಏನಾದರೂ ಮಾತಾಡಿದ್ನಾ ಇಲ್ಲ ಕಣ್ ದೀಕ್ಷಾ ಏನು ಅಂದಿಲ್ಲ ನಾನಾಗಿ ನಾನು ಮಾಡ್ಕೊಂಡೆ ಅವಳನ್ನು ಬೆಂಗಳೂರಿಂದ ಬರೋಂಗೆ ಮಾಡ್ದಾಳೆ ನಾನು ಬಾ ಇಲ್ಲೇ ಬಾ 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 ಇರು ಅಂತ ಹೇಳಿ ನಾನು ತಂದ್ಕೊಂಬಕ್ಕೆ ನಾನು ಇಂಥವೆಲ್ಲ ಮಾಡ್ಕೊಂಬಕ್ಕೆ ನಾನು ಕರೆಸ್ಕೊಂಡು ಇವತ್ತು ನಾನೇ ಹಾಳು ಮಾಡ್ಕೊಂಡೆ ಎಲ್ಲ ಅನ್ನಿಸ್ತೈತೆ ನಾನು ಕರೆಸ್ಕೊಂಡು ಇವತ್ತು ನನಗೇನೆ ಎಲ್ಲ ನನ್ನ ಚಪ್ಪಲಿ ಕೊಟ್ಟು ನಾನೇ ಒಯ್ಕೊಂಡಂಗೆ ಆತು ಇವತ್ತು ಅಯ್ಯೋ ದೇವ್ರಿ ಏನು ಮಾಡೋದು ನಾನೇ ಕರೆಸ್ಕೊಂಡಿದ್ದವಳನ್ನ ಇವತ್ತು ನನಗೆ ಅವಳು ಹೊರಗೆ ದಬ್ಬಿಟ್ಲು ನಮ್ಮ ಅಯ್ಯಪ್ಪಿದ್ದಾಗ ಏನು ಮಾತಾಡಲ್ಲ ಇವಾಗ ಇಲ್ದಂಗೆ ಮಾತಾಡ್ತಾಳೆ ನಾನು ಏನು ಮಾತಾಡೋಣಕ್ಕ ನಾನು ಬಂದು ಮಾತಾಡೋಕ್ಕಾಗಲ್ಲ ನೀವು ಹೆಂಗೆ ಬೇಕಾದರೆ ಚೆನ್ನಾಗಿ ಆಗ್ಬಿಡ್ತೀರ ಮತ್ತು ನಮ್ಮನ್ನು ನಿಷ್ಠುರ ಮಾಡ್ತೀರ ನೀವು ನಮ್ಮನ್ನು ಹೆಂಗೆ ಮಾತಾಡ್ತೀರ ನಾವಿರೋದಕ್ಕೆ ಬೇಡ ಅಂದಿಲ್ಲ ನಿಮ್ಮನ್ನು ಏನೇನು ಅಂದಿಲ್ಲ ನೀವಾಗಿ ನೀವು ಜಗಳ ತಗೊಂಡು ನೀವಾಗಿ ನೀವು ಹೋದ್ರಿ ಇವಾಗ ಅದು ನಿಮಗೆ ಆಯ್ತು ಅಷ್ಟೇ ನಾನು ಏನು ಮಾಡೋಣ ಹೇಳಕ್ಕ ನಾನು ಬಂದು ಕೇಳಿರಿ ನೀವು ಬಂದುಬೇಡ ದೀಕ್ಷಾ ಇವಾಗ ನೀನೇ ಬಂದು ನನ್ನ ಮನೆಗೆ ಬಿಡ್ಬೇಕು ಮನೆಗೆ ಬರಬೇಡ ಅಂತೇಳಿ ಬೇಗ ಆಗ್ತಾಳೆ ಬೇಗ ಆಗ್ತಾಳೆ ಹಿಂಗೆ ದಬ್ತಾಳೆ ಆಗ್ಲ ನಾನು ಅವಳು ಒಂದು ಸ್ವಲ್ಪ ದಪ್ಪಗೈದಾಳ ನಾನು ಬೇರೆ ಸಣ್ಣ ಕೈನಿ ದಬ್ಬಿಡ್ತಾಳೆ ಅದಕ್ಕೇ ನನಗೊಂಥರ ಬೈವದಂಗೆ ಆಗುತ್ತೆ ಅದಕ್ಕೆ ಅದೇ ಬಂದ್ಬಿಟ್ಟೆ ದೀಕ್ಷಾ ಏನು ಮಾಡೋಣ ಬರೇ ಹಿಂಗೆ ಆಗ್ತೈತೆ ಬರೀ ಏನು ಜಗಳ ಒಂದೇನು ಅಡುಗೆ ಮಾಡಿದ್ರು ಒಪ್ಪಲ್ಲ ಒಂದು ತಿಂಡಿ ಮಾಡಿದ್ರು ಒಪ್ಪಲ್ಲ ನೀನು ಮಾಡೋಕ್ಕೆ ಬರಲ್ಲ ಹಿಂಗೆ ಮಾಡೋದು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ
ನಾನೇನು ಮಾಡೋಕ್ಕಾಗುತ್ತಕ್ಕ, ನಾನು ಏನು ಹೇಳೋಕ್ಕಾಗುತ್ತೆ ಹೇಳು, ನೀನು ಹೇಳು ನಮಗೂ ಸೇರಿದ್ದೇನೆ ಅಂತ. ನಾನು ಆ ಅಕ್ಕರಿಗೆಲ್ಲ ಫೋನ್ ಮಾಡಿದ್ದೀನಿ, ಅವರು ಬರ್ತಾರೆ, ಅವರು ಬಂದು ಹೇಳ್ತಾರೆ. ಅದಕ್ಕೇನೆ ಅವಳೊಬ್ಳಿಗೆ ಅಂತ ಬಾಗಿರೋದವಳು ಮನೆ ಕಟ್ಟಿಸ್ಕೊಂತಾಳೆ ಅಂತ ಕಿತ್ತು ಅಂತ ಹೇಳಿದ್ದೀನಿ. ಭಾರತೆ ಹೆಂಗೆ ಮಾತಾಡ್ತಾಳೆ ನೋಡು. ಇವಾಗ ನಮ್ಮ ಅತ್ತೆ ಮಾಮನೆ ಕರ್ಕೊಂಬಾರೆ ಹೇಳ್ತೀನಿ. ನನಗಿದು ಮನೆ ಬೇಕು, ಇನ್ನಿದ್ದರಿಗೆ ನೀನು ಹೆಂಗನ ಮಾಡು. ಮನೆ ಮಾಡ್ಕೊಡೋಕ್ಕಾಗಲಿಲ್ಲ ಅಂದರೆ ಅಷ್ಟೊಂದು ಜನ ಮಕ್ಕಳು ಹಾಕ್ಬೇಕಾಯ್ತು ನಿನಗೆ ಅಂತ ಹೇಳಿ ಮಾತಾಡ್ತೀನಿ. ನಮ್ಮ ಅತ್ತೆನೇ ಕರ್ಕೊಂಬ ಅಂತ ಹೆಂಗೆ ಮಾತಾಡ್ತಾಳೆ ಕಾಣತ್ತೆ ನೀನು. ರತ್ನ ಸುಮ್ಮನೆ ಸೇನಕ್ಕಿದ್ದೆ. ಇವ್ರೇನೇನು ಒಂದಿಲ್ಲ ಜೊತೆಗಿದ್ರು. ನೀನು ಅವಳನ್ನ ಬೆಂಗಳೂರಿಂದ ಬರಂಗೆ ಮಾಡ್ದಾಳೆ. ನೀನು ಫೋನ್ನಾಗ ಮಾತಾಡ್ತಾನ ಭಾರಿ ಬಾ ನೀನು ಬರಬೇಕು, ಯಾರನ್ನೊಬ್ರು ಬರ್ಬೇಕು, ನೀವು ಬೆಂಗಳೂರಾಗಿದ್ರೆ ಸರಿಯಾಗಲ್ಲ, ಎಲ್ಲ ಇವರೇ ತಕೊಂತಾರೆ ಅಂತ ಹೇಳಿ ಎಲ್ಲನ ಫೋನ್ನ ಮಾತಾಡಿ ಕರೆಸ್ತಾಳೆ ನೀನು. ಅದು ಇವಾಗ ನಿನಗೆ ಉಲ್ಟಾ ಆಗ್ತೈತೆ ಅಷ್ಟೇನೆ. ನೋಡು ದೀಕ್ಷಾ ಮೇನೆಯಿಂದ ನಾನು ನಿನ್ನ ಯಾತನ ಅಂದಿತ್ತೆ ಆಡಿತ್ತೆ. ಒಂದು ಆತು ಒಂದಿರಲಿಲ್ಲ, ಒಂದು ಮಾತು ಒಂದಿರಲಿಲ್ಲ, ಆತು ಒಂದಿರಲಿಲ್ಲ ಕಾಣುತ್ತೆ ಪಾಪ. ನಾನಾಗಿ ನಾನು ಮಾಡ್ಕೊಂಡೆ. ನನಗೇನು ಬಂತಯ್ಯ ಮನಸ್ಸಿನಾಗೆ, ನಾನಾಗಿ ನಾನು ಮಾಡ್ಕೊಂಡೆ. ನಾನು ಸುಮ್ಮನೆ ಇರ್ದಲ್ದಲ್ಲ ಅದೇನೋ ಮಾಡಿರು ಅಂತಾರಲ್ಲ, ಹಂಗೆ ಮಾಡ್ಕೊಂಡಂಗೆ ಆಯಿತು ನನ್ನ ಕತೆ. ಪಾಪ ದೀಕ್ಷೆ ನನ್ನೇನು ಯಾವತ್ತೂ ಏನೂ ಒಂದಿಲ್ಲ. ನಾನೆಲ್ಲ ಕೇಳಿಸ್ಕೊಂಡೆ ನೀನು ಫೋನ ಮಾತಾಡೋದು. ಅವಳು ಕ್ಯಾತ್ ಹೇಳೋಳು ಅತ್ತೆ, ಮತ್ತೆ ನಾನು ಎಲ್ಲನೇ ಇರಲೇಳ ಅವರು ಅಂತ ಹೇಳಿ ಸುಮ್ಮನಿದ್ದು. ನೀನಾಗಿ ನೀನು ಬಾರೆ ಅಂತ ಹೇಳಿ ಹೇಳಿ ಕರೆಸ್ಕೊಂಡು ಇವತ್ತೆಂಥ ಕೆಲಸ ಮಾಡ್ಕೊಳಂಗತ್ ನೋಡು. ಸುಮ್ಮನೆ ತೀರಾರು ಅವ್ರು ಪಾಡಿಗೆ ಅವರು. ನೀನು ಇವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಇದು ಮಾಡಿದರೆ ಹಿಂಗೆ ಆಗೋದು. ಅದಕ್ಕೆ ಮತ್ತೆ ಸುಮ್ಮನೆ ಇರಬೇಕು ಅಂತ ಹೇಳೋದು. ನಾವು ಇಲ್ಲತ್ತಂದು ಕಾಣಂಗಾಗುತ್ತೆ. ಸುಮ್ಮನೆ ಇದ್ರೆ ಯಾವುದೂ ಇರೋದಿಲ್ಲ. ಇವಾಗ ಬಂದವಳು ಏನು ಹೇಳೋಕ್ಕಾಗುತ್ತೆ ಹೇಳು. ನನ್ನ ಮನೆಯಕ್ಕೆ ಬರಬೇಡ ಅಂತಾಳೆ, ಮತ್ತು ನಾನು ಎಲ್ಲಿಗೆ ಹೋಗೋಣ? ಅದಕ್ಕೇನೆ ಆ ಮನೆಯಕ್ಕೆ ಹೋಗೋ ಅಧಿಕಾರ ಐತೆ, ನಮಗೂ ಬರೋ ಅಧಿಕಾರ ಐತೆ ಅಂತ ದೀಕ್ಷೆ ಬಂದ್ರೆ ಬಿಡ್ತಾಳೆ. ಅವಳೆಲ್ಲ ಸುಮ್ಮನೆ ಆಗ್ತಾಳೆ. ನಮ್ಮಯ್ಯಪ್ಪ ಸಣ್ಣರಿದ್ದ ಕಟ್ಟಿರೋದು ಮನೆ ಇದು. ಅವಾಗ ಇನ್ನು ಇವನು ಇರಲೇ ಇಲ್ಲ, ಇನ್ನೆಲ್ಲೇ ಅವಳು ಗಂಡು ಕಟ್ತಾನತ್ತು. ಹುಡುಗರು ಅಂಥವೆಲ್ಲ ತಲೆ ಕೆಡ್ಸಮಲ್ಲ, ಅವ್ರ ಪಾಣಿಗೆ ಅವ್ರು ಸುಮ್ಮನೆ ಇರ್ತಾರೆ, ಅವ್ರು ಕ್ಯಾತೆ ಪತೆ ಮಾಡ್ಕೊಂಬಲ್ಲ. ಹೆಂಗಸ್ರವೇನಿ ಅಕ್ಕೆ ದೀಕ್ಷೆ. ಇವಾಗ ಏನು ಮಾಡ್ತೇವೆ ಗೊತ್ತಿಲ್ಲ. ನನ್ನ ಬರಬೇಡ ಅಂತ ನೆನ್ನೆಯಿಂದ ಗಲಾಟೆ ಮಾಡ್ತಾ ಇದ್ದಾಳೆ. ನೆನ್ನೆಸಿಂದಲೂ ಗಲಾಟೆ ಮಾಡಿ ಹೆಂಗೆ ಮಾತಾಡ್ತಾಳೆ ನೋಡು. ಅಕ್ಕ ನಾನೇನು ಮಾತಾಡೋಕ್ಕಾಗಲ್ಲಕ್ಕ. ನೀವು ಚೆನ್ನಾಗದ ಮತ್ತೆ ನನ್ನ ಇಷ್ಟೂರ ಮಾಡ್ತೀರಾ. ನೀವು ಚೆನ್ನಾಗಾದ್ರೆ ಮತ್ತೆ ನನ್ನ ಹೆಂಗೆ ಬೇಕಾದ್ರೂ ಬೈಕೊಂತೀರಾ. ಯಾಕೆ ಬೇಕಾದಕ್ಕೆ ಮತ್ತೆ ನಾನು ಒಬ್ಬರು ಸುದ್ದಿಗೆ ಹೋಗ್ದಂಗೆ ಇದ್ದಿದ್ದು. ನನ್ನ ಪಾಡಿಗೆ ನಾನು ಇದ್ದರೆ ಯಾವುದೂ ಇರಲ್ಲ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಇದ್ದಿದ್ದು. ನಾನು ಇನ್ಯಾವತ್ತೂ ಚೆನ್ನಾಗಾಗಲ್ಲ ದೀಕ್ಷಾ. ನಾನು ಯಾಕೆ ಅವಳ ಚೆನ್ನಾಗಾಗಣ? ಅವಳ ಹತ್ರ ಚೆನ್ನಾಗಾಗಾದ್ರೆ ನನಗೆ ಏನು ಬಂದೈತೆ, ಚೆನ್ನಾಗಿರ್ಬೇಕು ಅಂತ ಹೋಗಿ ಇಷ್ಟೆಲ್ಲ ಆಗೈತಲ್ಲ, ಇವಾಗ ಅನುಭವಿಸ್ತಾ ಇದ್ದೀನಲ್ಲ, ಸಾಕು. ಇದು ಅನುಭವಿಸ್ತಿರೋದೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಸಮಾಧಾನದಾಗಿದ್ದಿದ್ದಕ್ಕೇನೆ ಸುಮ್ಮನೆ ನೋಡಬೇಕು, ಸುಮ್ಮನೆ ಆ ಥರ ಮಾಡ್ಕೋಬಾರ್ದು, ಜಗಳ ಮಾಡ್ಕೋಬಾರ್ದು ಅಂತದಕ್ಕೆ ನಾನು ಸುಮ್ಮನೆ ಸಮಾಧಾನದಲ್ಲಿದ್ದೆ. ನೋಡ್ರಿ ಇವಾಗ ಸುಮ್ಮನೆ ಇರ್ದಲ್ದಲೇ ಬೆಂಗಳೂರಾಗ ಇದ್ರು ಅವರು. ನನಗೆ ಕೆಟ್ಟದ್ದು ಮಾಡಬೇಕು ಅಂತ ಹೇಳಿ ನನ್ನ ಗಂಡನೂ ನಾವೆಲ್ಲ ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕೆ ಆಗ್ದಿಲ್ಲದಕ್ಕಿವಕ್ಕ. ಯಾಕಂದ್ರೆ ನಾವೇನು ಮಾತಾಡಲಿಲ್ವಲ್ಲ, ಏನೂ ಅಂತಿರ್ಲಿಲ್ಲ. ಇವರು ಊಟನೂ ಮಾಡೋರು ಎಲ್ಲ ನಮ್ಮ ಮನೆಯಾಗೆ ಇದ್ದರು. ಬಿಡತ್ಲಾಗ ಹೋಗ್ಲಿ, ಇವರು ಇಲ್ಲೇ ಇದ್ದಾರೆ, ಇನ್ನಿದ್ದಾರೆಲ್ಲ ಅಲ್ಲೇ ಇದ್ದಾರೆ, ಬಿಡು ನಮ್ಮ ಜೊತೆಗೆ ಇರಲಿ ಅಂತ ಹೇಳಿ ನಾನು ನನ್ನ ಗಂಡ ಏನೋ ಮಾತಾಡ್ತಿರ್ಲಿಲ್ಲ. ಅದಕ್ಕೇ ನಾವು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗ್ದಲ್ಲಿ ಹೆಂಗನ ಮಾಡಿ ಏನೋ ಜಗಳ ತಂದಿಕ್ಬೇಕು ಅಂತೇಳಿ ಈ ಮನಸ್ಸು ಅಕ್ಕಯ್ಯನ ಕರೆಸಿದ್ದೇನೆ ಇರತ್ನಕ್ಕ. ಮನನ್ನು ಕರೆಸಿ ಜಗಳ ಮಾಡ್ಬೇಕಂತ ಹೋಯ್ತು. ಇದು ಇವರು ಇವಾಗ ಜಗಳ ಆಡಿ, ದೀಕ್ಷಾ ನೀನೇ ನನಗೆ ಇವಾಗ ಸಹಾಯ ಮಾಡಬೇಕು ನೋಡಿ, ಇವಾಗ ನನ್ನ ಮನೆ ಅಂತ ಇದ್ದಾಳೆ, ಅದಕ್ಕೆ ನೀನೇ ಬಂದು ಕೇಳಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. ಅದಕ್ಕೆ ಮತ್ತೆ ಸ್ವಲ್ಪ ಸಮಾಧಾನದಾಗ ಇರಬೇಕು. ಯಾರಿಗೆ ಸಮಾಧಾನದಾಗ ಇರ್ತಾರ ಅವ್ರಿಗೆ ಮುಂದೊಂದು ದಿನ ಒಳ್ಳೇದಾಗುತ್ತೆ. ತಾಳ್ಮೆ ಇರಬೇಕು ಮನುಷ್ಯನಿಗೆ. ಅದಕ್ಕೆ ನಾನು ತಾಳ್ಮೆಯಿಂದ ಕಾದಿದ್ದು. ನೋಡೋಣ ನನಗೆ ಕೆಟ್ಟದ್ದು ಮಾಡೋದ್ರು ಯಾಕೆ ಸುಮ್ಮನೆ ಅಂತೇಳಿ ಸುಮ್ಮನಿದ್ದೆ. ಇವತ್ತು ನೋಡ್ರಿ ಹಿಂಗಾಯ್ತು ಕತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.